ಇವರು ಕರ್ನಾಟಕದ MLA ಅಲ್ವಾ? ಇವ್ರ ಹೆಸರು ವಿಕ್ರಮ್ ಸಿಂಹ. ಇವ್ರ ಜೊತೆ ಇರೋ ಹುಡುಗಿ ಯಾರು? ಹಲೋ ಕುಮಾರ್ ಸರ್, ಫೋಟೋ ಸಿಕ್ತು. ಗುಡ್, ವೆರಿ ಗುಡ್. ಅದನ್ನ ಈಗಲೇ ವಾಟ್ಸಪ್ಪಲ್ಲಿ ಕಳಿಸ್ಬಿಡಿ. ಸರ್, 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರಿ. ಓಕೆ ಓಕೆ, ಸಾರಿ, ನಾನು ಈಗಲೇ ಬರ್ತಾ ಇದ್ದೀನಿ. ಆ ಫೋಟೋನ ಜೋಪಾನವಾಗಿಡಿ. ವಿತ್ ನೆಗೆಟಿವ್ ಬೇಕು ನನಗೆ. ಸರ್, ಇವ್ರು ತುಂಬಾ ದೊಡ್ಡ ವ್ಯಕ್ತಿ. ಇವ್ರ ಫೋಟೋ ನಿಮ್ಗೇನಕ್ಕೆ ಬೇಕು? ಇವ್ರು ಏನ್ ಮಾಡಿದ್ದಾರೆ? ದೊಡ್ಡ ವ್ಯಕ್ತಿನ? ಯಾರದು? ಅವ್ರು ನಿಮಗೆ ಗೊತ್ತಾ? ಇವ್ರು ಗೊತ್ತಿಲ್ಲದೆ ಏನ್ ಸರ್, ನಿಮ್ಗೂ ಗೊತ್ತಿರ್ತಾರೆ. ಸುಮ್ಮನೆ ಟೆನ್ಷನ್ ಕೊಡಬೇಡಿ. ಯಾರದು ಅಂತ ಹೇಳಿ. ನಾನು ಹೇಳಲ್ಲ ಸರ್, ಆಮೇಲೆ ಸುಮ್ಮನೆ ಈ ಕೇಸಿಗೆ ನನಗೂ ಹೇಳ್ಬಿಡ್ತೀರಾ? ದಯವಿಟ್ಟು ನೀವೇ ಬಂದು ತಗೊಂಡೋಗಿ, ನಾ ಕೊಟ್ಟೆ ಅಂತ ಮಾತ್ರ ಹೇಳ್ಬಿಡಿ ಸರ್. ಸರ್, ನನ್ಗೆ ಯಾಕೆ ಬೇಕು ಸರ್ ದೊಡ್ಡ ಸವಾಸ? 1 ಲಕ್ಷ ಕೊಡಿ, ಫೋಟೋ ತಗೊಂಡೋಗಿ, ಬೇಕಾದ್ರೆ ಪೆನ್ ಡ್ರೈವ್ಗೂ ಹಾಕೊಡ್ತೀನಿ. ಸರಿ ಸರಿ, ಕೊಡ್ತೀನಿ. ಆ ಫೋಟೋ ಹುಷಾರಾಗಿಟ್ಟಿರಿ. ನನ್ನ ಕೈಲಿ ಇದೆ, ಬನ್ನಿ ಸರ್, ತುಂಬಾ ಜೋಪಾನಾಗಿಟ್ಟಿರ್ತೀನಿ. ಓಕೆ. ಆ ಫೋಟೋದಲ್ಲಿರೋನು ದೊಡ್ಡ ಮನುಷ್ಯ ಅಂತೆ. ಯಾರಿರಬಹುದು? ಈಗ ಕಲಾ ಸ್ಟುಡಿಯೋ ಎಲ್ಲಿದೆ ಅಂತ ಗೊತ್ತಾಯ್ತಾ? ಹೌದು ಸಾಹೇಬ್ರೆ, ಗೊತ್ತಾಗಿದೆ. ಎಲ್ಲಿದೆ? ಕೊಡೈಕೆನಾಲ್. ಇನ್ಸ್ಪೆಕ್ಟರ್ ಕುಮಾರ್ ಹೇಗೋ ಆ ಸ್ಟುಡಿಯೋನ ಹುಡುಕಿದ್ದಾರೆ. ಆ ಸ್ಟುಡಿಯೋ ಓನರ್ 10 ವರ್ಷದ ಹಿಂದೆ ನೆಗೆಟಿವ್ಸ್ನ ಹುಡ್ಕೊಡೋದಕ್ಕೆ ಒಪ್ಕೊಂಡಂತೆ. ಇವ್ರ ದುಡ್ಡಿನಾಸೆ ತೋರಿಸಿದ್ಮೇಲೆ ಅವನು ಓಕೆ ಅಂತ ಹೇಳಿದ್ನಂತೆ. ಸಾಹೇಬ್ರೆ, ಸಾಹೇಬ್ರೆ, ಹೇಳಿ. ಕೊಲೆಗಾರನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ? ಹೌದೌದು, ಪಾಪ ಅಮಾಯಕ ಹೆಣ್ಮಕ್ಳನ್ನ ಎಲ್ಲೆಲ್ಲಿ ಕರ್ಕೊಂಡೋಗಿ ಅನ್ಯಾಯ ಮಾಡಿದ್ದಾರೆ. ಇವೆಲ್ಲ ನೋಡ್ತಾ ಇದ್ರೆ ಬಹಳ ಬೇಜಾರಾಗತ್ತೆ. ಸಾಹೇಬ್ರೆ, ನೀವು 10 ವರ್ಷದ ಹಿಂದೆ ಎಲ್ಲಿದ್ರಿ? ಯಾಕೆ? ಆಗ ನೀವು ನಮ್ಮ ಕ್ಷೇತ್ರದ MLA ಆಗಿದ್ದಿದ್ರೆ ನಮಗಿಷ್ಟು ಅನ್ಯಾಯ ಆಗೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಹೌದೌದು, ನಾನಿದ್ದಿದ್ರೆ ಅದಾಗಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ನಾನು ಓದೋದಕ್ಕೆ ವಿದೇಶಕ್ಕೆ ಹೋಗಿದ್ದೆ. ಹಲೋ, ಹೇಳಿ ಸರ್. ಏನು? ಹೌದಾ, ಸರಿ, ನಾವೀಗಲೇ ಹೊರಡ್ತೀವಿ. ಸರಿ ಸರ್, ಬಾಯ್. ಲೇ ಅಕ್ಕ, ಇನ್ಸ್ಪೆಕ್ಟರ್ ಅವ್ರು ಫೋನ್ ಮಾಡಿದ್ರು ಕಣೆ. ಕೊಡೈಕೆನಾಲ್ ಕಲಾ ಸ್ಟುಡಿಯೋಯಿಂದ ಫೋನ್ ಬಂದಿತ್ತಂತೆ. ಆ ಕೊಲೆಗಾರನ ಫೋಟೋ ಸಿಕ್ಕಿದ್ಯಂತೆ. ವಿಷಯ ಲೀಕ್ ಆಗ್ಬಿಡ್ತಾ? ಫೋಟೋ ಸಿಕ್ಬಿಡ್ತಾ? ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಸಮಾಧಾನ, ಭೇದ, ದಂಡ ಅಂತ 4 ವಿಧಾನಗಳಿವೆ. ಕೇಳದೆ ಇದ್ರೆ 5ನೇದು ಇದೆ. ಏನದು? ಮುಗ್ಸೋದು. ನಾನು ಅದನ್ನೇ ಮಾಡಿದ್ದು. ವಾಟ್? ಮುಗ್ಸೇ ಬಿಟ್ಯಾ? ಯಾರನ್ನ? ಸ್ಟುಡಿಯೋ ಓನರ್ನ. ಒಂದು ತಪ್ಪು ಮಾಡಿದೆ, ಆ ತಪ್ಪನ್ನ ಮುಚ್ಚೋದಕ್ಕೆ 100 ತಪ್ಪು ಮಾಡ್ತಾ ಇದೀಯಾ. ದುಡ್ಡು ಕೊಟ್ಟು ಅವ್ನ ಬಾಯಿ ಮುಚ್ಚೋದ್ ಬಿಟ್ಟು ಅವನ್ನೇ ಮುಗಿಸ್ ಬಂದಿದ್ಯಲ್ಲ. ಅದನ್ನೂ ಪ್ರಯೋಗ ಮಾಡಿದೆ. ಸಾರ್, ನಾನು ಆಲ್ರೆಡಿ ಪೊಲೀಸ್ಗೆ ಹೇಳ್ಬಿಟ್ಟಿದ್ದೀನಿ. ಅವ್ರು ಬಂದು ನನ್ನ ಹತ್ರ ಕೇಳಿದಾಗ ನಾನು ಫೋಟೋ ನೆಗೆಟಿವ್ ಕೊಟ್ಟಿಲ್ಲ ಅಂದರೆ ನನ್ನ ಅರೆಸ್ಟ್ ಮಾಡ್ತಾರೆ ಅಂತ ನಕ್ರ ಮಾಡ್ದ. ಅದಕ್ಕೆ ನರ್ಕ ತೋರಿಸ್ದೆ. ಅವನನ್ನ ಕಿಡ್ನಾಪ್ ಮಾಡಿ ಆದ್ರೂ ಅವ್ನ ಬಾಯಿ ಮುಚ್ಚಿಸ್ಬೋದಾಗಿತ್ತು. ತಪ್ಪು ಮಾಡಿಬಿಟ್ಟೆ ವಿಕ್ರಮ್. ಕಿಡ್ನಾಪ್ ಮಾಡಲಿ, ಮತ್ತೊಂದು ಮಾಡಲಿ, ಅವನು ಬದುಕಿರೋವರೆಗೂ ನಾನು ನೆಮ್ಮದಿಯಿಂದ ಇರೋಕ್ಕಾಗಲ್ಲ. ಯಾವತ್ತಿದ್ರೂ ಅವನು
ಡೇಂಜರೇ. ಅವನ್ ಯಾಕೆ ಡೇಂಜರ್ ಅಂತೀಯಾ? ನೀನೆಲ್ಲರಿಗೂ ಡೇಂಜರ್ ಆಗ್ತಾ ಇದೀಯಾ. ಮಾಡಿ ತಪ್ಪನ್ನೇ ಮತ್ತೆ ಮತ್ತೆ ಮಾಡಿ ನಿನ್ನ ಹಳ್ಳ ನೀನೇ ತೋಡ್ಕೋತಾ ಇದೀಯಾ. ಸುಮ್ಮನೆ ಫೋಟೋ ಎತ್ಕೊಂಬರೋದು ಬಿಟ್ಟು ಅವನ್ನ ಸಾಯಿಸಿದ್ ನಂಗೊಂಚೂರು ಸರಿ ಕಾಣ್ತಾ ಇಲ್ಲ. ಆ ಇನ್ಸ್ಪೆಕ್ಟರ್ ನಿನ್ನ ಅರೆಸ್ಟ್ ಮಾಡಕ್ ಬಂದೇ ಬರ್ತಾನೆ. ನಾನು ಮಾಡಿದ್ದು ಕರೆಕ್ಟ್. ನಾನು ಮಾಡಿದ ತಪ್ಪು ಅಂತ ವಾದಿಸೋರ್ಕೊಂಡ್ರೆ ನನ್ಗಾಗಲ್ಲ. ಸಾಕ್ಷಿನೂ ಸತ್ತಿದೆ, ಸಾಕ್ಷಿಗಾರನೂ ಸತ್ತೋಗಿದ್ದಾನೆ. ನಾನು ಅವತ್ತೇ ಹೇಳಿದ್ನಲ್ಲ, ಸಾಕ್ಷಿಗಳು ಸತ್ತರೆ ಜೀವಗಳು ಬದುಕ್ತವೆ. ಜೀವಗಳು ಬದುಕಬೇಕು ಅಂದ್ರೆ ಸಾಕ್ಷಿಗಳು ಸಾಯ್ಬೇಕು. ನಾನು ನೋಡ್ತೀನಿ ಆ ಕಾಕಿ ಹೇಗೆ ಕಂಡಿಡ್ತಾನೆ ಅಂತ. ನಾನು ಖಾಕಿ ತೊಟ್ಕೊಂಡಿದ್ದೀನಿ. ಆ ಕೊಲೆಗಾರನ ಹಿಡಿಲೇಬೇಕು. ಅದಕ್ಕೋಸ್ಕರ ನಾನು ಈ ಕೇಸ್ ಬಗ್ಗೆ ಕೂಲಂಕುಷವಾಗಿ ಸ್ಟಡಿ ಮಾಡ್ತಾ ಇದ್ದೀನಿ. ಮೂರ್ತಿಗಳೇ, ನಿಮ್ಮ ಮಗಳು ಮಧ್ವಂತಿ ಬಗ್ಗೆ ನನ್ನಲ್ಲಿ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಕೇಳೋದ್ರಿಂದ ನಿಮಗೆ ಮುಜುಗರ ಆಗ್ಬೋದು, ಆದರೆ ನಾನು ಕೇಳಲೇಬೇಕು. ಯಾಕೆಂದ್ರೆ ಅದು ಅನಿವಾರ್ಯ. ಕೇಳಿ ಸರ್. ನಿಮ್ಮ ಮಗಳು ಮಧ್ವಂತಿಗೆ ಮದುವೆ ಆಗಿರಲಿಲ್ಲ ಅಂತ ಇವರಿಬ್ಬರು ಹೇಳಿದ್ರು. ಅವಳು ಸಾಯೋವಾಗ ಇವರಿಬ್ಬರು ತುಂಬ ಚಿಕ್ಕವರು. ಇವ್ರಿಗೆ ಆ ವಿಷಯ ಗೊತ್ತಿಲ್ಲದೆ ಇರ್ಬೋದು. ಅದಕ್ಕೋಸ್ಕರ ನಾನು ನಿಮ್ಮನ್ನೇ ನೇರವಾಗಿ ಕೇಳ್ತಾ ಇದ್ದೀನಿ, ನಿಮ್ಮ ಮಗಳು ಮಧುವಂತಿಗೆ ಮದುವೆ ಆಗಿತ್ತಾ? ಮದುವೆ ಆಗಿರಲಿಲ್ಲ. ಯಾಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಇನ್ಸ್ಪೆಕ್ಟ್ರೆ? ಸರ್, ನಾವಾಗ ಚಿಕ್ಕವರಾಗಿದ್ರು ನಮಗೆ ನೆನಪಿದೆ. ನಾವೇ ಹೇಳಿದ್ವಲ್ಲ ಅಕ್ಕಂಗೆ ಮದುವೆ ಆಗಿರ್ಲಿಲ್ಲ ಅಂತ. ಮತ್ತೆ ಯಾಕ ಪ್ರಶ್ನೆ? ನೀವು ಹೇಳಿ ಇನ್ಸ್ಪೆಕ್ಟ್ರೆ, ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀರಾ? ಏನಿಲ್ಲಪ್ಪ, ಅಕ್ಕ ಪ್ರೀತಿಸ್ತಾ ಇದ್ಲಲ್ವಾ, ನಿನ್ನ ಹತ್ರ ಅವಳು ಮದುವೆ ಮಾಡಿಸು ಅಂತ ಕೇಳಿದ್ಲೋ ಇಲ್ವೋ ಅನ್ನೋದಷ್ಟೇ ಅವ್ರ ಪ್ರಶ್ನೆ ಅಲ್ವಾ ಸರ್? ಹೌದಪ್ಪ, ಅವ್ರು ಅದನ್ನೇ ಕೇಳಬೇಕು ಅಂದ್ಕೊಂಡ್ರು ಅಷ್ಟೇ. ಅದೇ ಅಲ್ವಾ ಇನ್ಸ್ಪೆಕ್ಟರ್? ನೀವು ಯಾಕ್ರೆ ಈ ಥರ ಟೆನ್ಷನ್ ತಗೋತಾ ಇದ್ದೀರಾ? ಅವ್ರಿಗೆ ಮಾತಾಡೋಕೆ ಬಿಡ್ರಿ. ವಿಷಯ ಏನಾದರೂ ಗಂಭೀರವಾಗಿದೆಯಾ ಇನ್ಸ್ಪೆಕ್ಟರ್? ಅಂಥದ್ದೇನಿಲ್ಲಪ್ಪ, ನೀನಾಗ ಸುಮ್ಮನೆ ಅನುಮಾನ ಪಡ್ತಾ ಇದೆಯಾ? ನೀನು ಯಾಕೆ ಹಿಂಗೆ ಮಾತಾಡ್ತೀಯ ಮಧ್ಯದಲ್ಲಿ? ನೀವು ಹೇಳಿ ಸರ್. ಏನೂ ಇಲ್ಲ ಅಂತ ಹೇಳಿ ಸರ್. ಮೇಘನಾ, ಬಾಯಿ ಮುಚ್ಕೊಂಡಿರ್ತೀಯಾ? ಆ ಕೊಲೆಗಾರ ಸಿಕ್ಬಿಟ್ಟ ಅಂತ ನಾನು ಎಷ್ಟು ಖುಷಿಯಿಂದ ಫೋನ್ ಮಾಡಿದೆ. ಆ ಕೊಲೆಗಾರ ಇಲ್ಲೇ ಎಲ್ಲೋ ಸುತ್ತಮುತ್ತ ಇದ್ದಾನೆ. ನಾವ್ ಇಡ್ತಾ ಇರೋ ಪ್ರತಿಯೊಂದು ಹೆಜ್ಜೆನೂ ಗಮನಿಸ್ತಾ ಇದ್ದಾನೆ. ಹಾಗಾದ್ರೆ ಈ ಸತಿನೂ ತಪ್ಪಿಸ್ಕೊಂಡ್ಬಿಟ್ನಾ? ಇಲ್ಲ ಸಾಹೇಬ್ರೆ, ಅವನ ಓನರ್ನ ಕೊಂದ್ರು ಆ ಫೋಟೋ ನಮ್ಮ ಹತ್ರನೇ ಇದೆ.